ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಟ್ಟೆ ಇಡೋಕ್ಕೆ ಜಾಗ ಸಾಕಾಗ್ತಾ ಇಲ್ವಾ? ಆಗಿದ್ದರೆ ಒಂದೇ ಒಂದು ಬಳೆ ಇದ್ದರೆ ಸಾಕು, ಎಷ್ಟು ಬಟ್ಟೆ ಬೇಕಾದರೂ ಇಡ್ಬೋದು ಅಂತ ಟಿಪ್ಸ್ನ ತಂದಿದ್ದೀನಿ. ಬನ್ನಿ ನೋಡೋಣ. ಮೊದಲನೇ ಟಿಪ್ಪು, ಈಗ ನಾವು ಫುಡ್ ಏನಾದರೂ ಆರ್ಡರ್ ಮಾಡಿರ್ತೀವಿ, ಆ ಬಾಕ್ಸ್ನ ನಾವು ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೊಬೋದು. ಇದಕ್ಕೆ ನಾನು ಇಲ್ಲಿ ಒಂದು ಖಾಲಿ ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸ್ಗೆ ಸ್ವಲ್ಪ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಈ ರೀತಿ ನೀವು ಮೊಟ್ಟೆ ಸ್ಟೋರ್ ಮಾಡಿ ಇಟ್ಟಿದ್ದೀರಿ ಅಂದರೆ ಫ್ರಿಜ್ಜಲ್ಲಿ ಇಡೋ ಬದಲು ಹೊರಗಡೆ ಇಟ್ಟರೆ ತುಂಬ ದಿನ ನಾವು ಯೂಸ್ ಮಾಡ್ಬೋದು, ಹಾಗೆ ಸೇಫಾಗೂ ಇರುತ್ತೆ. ಫ್ರಿಜ್ಜಲ್ಲಿ ಇಡಿ ಯೂಸ್ ಮಾಡೋದ್ರಿಂದ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಟಿಪ್ಪು, ಈಗ ನಾವು ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಬಳೆನ ಹಾಕಿರ್ತೀವಿ. ಫಂಕ್ಷನ್ಗೆ ಹೋಗಬೇಕಾದ್ರೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಪೂಜೆ ಇತ್ತಂತಂದರೆ ಬಳೆ ಹಾಕಿರ್ತೀವಿ. ಅದು ಕೆಲವೊಮ್ಮೆ ಟೈಟ್ ಬಳೆ ಇದ್ದಾಗ ತುಂಬ ಹಾಕೋದಕ್ಕೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಇದ್ದಾಗ ಇಲ್ಲಿ ನಾನು ಒಂದು ವೇಸ್ಟ್ ಸಾಕ್ಸ್ ತೊಗೊಂಡಿದ್ದೀನಿ. ಈ ಸಾಕ್ಸ್ನ ನಾನು ಕೈ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಸೇರಿಸ್ಕೊಬೇಕಾಗತ್ತೆ. ಸೇರಿಸ್ಕೊಂಡಿದ ನಂತರ ಬಳೆನೆಲ್ಲ ಈ ರೀತಿ ಮುಂದಕ್ಕೆ ಹಾಕ್ಕೊಂಡು ಸಾಕ್ಸ್ನ ಇನ್ನೂ ಮೇಲಕ್ಕೆ ಸೇರಿಸ್ಕೊಬೇಕಾಗತ್ತೆ. ಈ ರೀತಿ ಸೇರಿಸಾದ ನಂತರ ಇಲ್ಲಿ ಕೊನೆಯಲ್ಲಿ ಏನಿರುತ್ತೆ ಅದನ್ನ ನಾವು ಈ ರೀತಿ ತೆಗಿತಾ ಬರಬೇಕು ನೀಟಾಗಿ. ಈ ರೀತಿ ತೆಗೆದಾಗ ಏನಾಗುತ್ತೆ, ಬಳೆ ಈಸಿಯಾಗಿ ಬಂದುಬಿಡುತ್ತೆ. ಹಾಗೆ ನೀವು ಹಾಕ್ಕೊಬೇಕು ಅಂದಾಗೂ ಸಹ ಈ ರೀತಿ ಟ್ರಿಕ್ನ ನೀವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಹಾಕ್ಬೋದು, ಹಾಗೆ ತುಂಬ ಈಸಿಯಾಗಿ ಬಳೆನ ತೆಗಿಬೋದು. ಅಕಸ್ಮಾತ್ ಹಾಕ್ಬೇಕಾದ್ರೆ ಬಳೆ ಟೈಟ್ ಇತ್ತು ಅಂತಂದರೆ ಕೈ ಕಟ್ಟಾಗೋವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀವು ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ ಈ ಟ್ರಿಕ್ಕು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಇಲ್ಲಿ ನಾವು ಸೂಜಿಗೆ ದಾರ ಹಾಕೋದಕ್ಕೆ ಕೆಲವರು ತುಂಬ ಕಷ್ಟ ಬೀಳ್ತಾರೆ, ಅಂಥವ್ರಿಗೆ ಈ ಟ್ರಿಕ್ಕು ಯೂಸ್ ಆಗುತ್ತೆ. ಇಲ್ಲಿ ನಾನು ವೇಸ್ಟ್ ಯಾವುದಾದ್ರು ಒಂದು ಬ್ರಷ್ ತೊಗೊಂಡು ಅದಕ್ಕೆ ಸೂಜಿಗೆ ಎಷ್ಟು ದಾರ ಬೇಕೋ ಅದ್ರ ಮೇಲೆ ಹಾಕಿ, ಇದಾದ ನಂತರ ನಾವು ಸೂಜಿ ತೊಗೊಂಡು ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಸೂಜಿ ಒಳಗಡೆ ದಾರ ಸೇರಿಕೊಳ್ಳುತ್ತೆ. ಈ ರೀತಿ ನೀವು ಟ್ರೈ ಮಾಡ್ಬೋದು. ಮಕ್ಕಳು ಕೊಟ್ಟರು ಸಹ ಈಸಿಯಾಗಿ ಹಾಕ್ಬಿಡ್ತಾರೆ. ಕೆಲವರಿಗೆ ವೈಬ್ರೇಷನ್ ಇರುತ್ತೆ ಅಥವಾ ಕೆಲವ್ರಿಗೆ ಸರಿಯಾಗಿ ಕಾಣಿಸೋದಿಲ್ಲ, ಅಂಥವ್ರಿಗೆ ಈ ಟ್ರಿಕ್ ತುಂಬ ಯೂಸ್ ಆಗುತ್ತೆ. ಒಮ್ಮೆ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟಿಪ್ಪು, ಕಬೋರ್ಡಲ್ಲಿ ಅಥವಾ ಬೀರುವಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅನ್ನೋರು ಈ ಟ್ರಿಕ್ನ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಇಲ್ಲಿ ನಾನು ಹಳೇದು ಅಥವಾ ಯೂಸ್ ಮಾಡದೇ ಇರೋಂಥ ಬಳೆ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡ ನಂತರ ಯೂಸ್ ಮಾಡದೇ ಇರೋಂಥ ದುಪ್ಪಟ್ಟಾಗೆ ಕೊನೆಯಲ್ಲಿ ಒಂದು ಗಂಟು ಹಾಕ್ಬಿಡ್ಬೇಕು. ಗಂಟು ಹಾಕಿದ ನಂತರ ಇನ್ನೊಂದು ಕೊನೆಯಲ್ಲಿ ಈ ರೀತಿ ನಾನು ಬಳೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸೇರಿಸಿ ಬಿಡಬೇಕಾಗತ್ತೆ. ಇದನ್ನು ನೀವು ಈ ರೀತಿ ಹ್ಯಾಂಗರ್ಗೆ ಹಾಕಿದ್ರೆ ಆಯಿತು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಹಾಕ್ಕೊಂಡಿದ ನಂತರ ನಾನಿಲ್ಲಿ ಒಂದು ಟಿ ಶರ್ಟ್ನ ಇಟ್ಟಿದ್ದೀನಿ. ಇದಾದ ನಂತರ ಮತ್ತೊಂದು ಬಟ್ಟೆ ಇಡಬೇಕಂದ್ರೆ ಇಲ್ಲಿ ಒಂದು ಬಳೆನ ತೆಗೆದು ಮೇಲೆ ಮತ್ತೊಂದು ಬಟ್ಟೆನ ಇಡ್ಬೋದು. ಈ ರೀತಿಯಾಗಿ ಒಂದೊಂದಾಗಿ ನೀವು ಬಟ್ಟೆನ ಜೋಡಿಸ್ಕೊತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬಟ್ಟೆ ಕೂಡ ಆರಾಮಾಗಿ ನಾವು ಜೋಡಿಸಿಟ್ಕೊಬಹುದು. ನಮಗೆ ಕಬೋರ್ಡಲ್ಲಿ ಅಥವಾ ಬೀರುವಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅನ್ನೋರು ಈ ಟ್ರಿಕ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ನೀವು ರೆಡಿ ಮಾಡಿ ಕಬೋರ್ಡಲ್ಲಿ ಹ್ಯಾಂಗರ್ಗೆ ಹಾಕಿ ಇಡ್ಬೋದು ಅಥವಾ ಹೊರಗಡೆ ಕೂಡ ಇಟ್ಟರೆ ನೀಟಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.